ಅಜ್ಞಾಪನೆ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರವನ್ನು ಹೇಳುತ್ತಾ ನಮಸ್ಕಾರಗಳನ್ನು ಹೇಳುತ್ತಾ ಏನಾಯ್ತ್ರಿಪ್ಪ ಯಾಕಪ್ಪ ಅಂತ ಕೇಳಿದ್ರೆ ಸರಿಜೋಡಿ ಕಲಾವಂತರು ಏನು ಮಾಡಿದ್ರು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ವಿಷಯಗಳನ್ನ ಹಾಡಿ ಮಾರ್ಮಿಕವಾಗಿ ವಿಷಯಗಳನ್ನ ಚರ್ಚೆ ಮಾಡಿ ಏನು ಮಾಡಿ ಹೋಗ್ಯಾರ ಸರಿಜೋಡಿ ಕಲಾವಂತರನ್ನ ಮಾತಾಡಿದ್ರು ಬಹಳ ಚಂದ ಏನು ಮಾತಾಡ್ರಿಪ್ಪ ಸರ್ದೋಳಿ ಕಲಾವಂತರ ಇವತ್ತು ನಾವು ಸ್ತೋತ್ರ ಮಾಡ್ಕೊಂಡು ಹೋಗಿವಿ ನನ್ನಪ್ಪನ ನಾಮಸ್ಮರಣೆ ಮಾಡೀವಿ ಅಂತ ಹೇಳಿದ ಕೂಡಲೇ ಹೌದು ಏನಂತಾರಿಪ್ಪ ಮಾತಿಗೆ ನನ್ನ ಮಾತು ಹೇಳಿದ್ರು ಅವರು ಏನಂತ ಜಗತ್ತು ಎಲ್ಲ ಗಣಪತಿ ಸ್ತೋತ್ರ ಮಾಡ್ತದ ಹೌದು ಗಣಪತಿಯನ್ನ ಪೂಜೆ ಮಾಡ್ಕೊತಾರೋ ಹೌದ್ರಿಪ್ಪ ಯಾವ ಡೊಳ್ಳಿನ ಹಾಡ್ಕಿ ಆಗ್ಲಿ ಭಜನ ಆಗ್ಲಿ ಕೀರ್ತನ ಆಗ್ಲಿ ಹೌದು ನಾಟಕ ನಡೀಲಿ ಗೀಗಿ ಪದ ನಡೀಲಿ ಹೇಳ್ಯಾರಪ್ಪ ಗಣಪತಿನ ಪೂಜೆ ಮಾಡ್ಕೋತಾರ ಅವನ್ನ ಬಿಟ್ಟು ನೀವು ಶಿವನ ಸೂತ್ರ ಯಾಕೆ ಮಾಡ್ಕೊಂಡ್ರಿ ಅಂತ ನಮ್ಮನ್ನ ಕೇಳಕತ್ತಾರ ಅವರು ನಮ್ಮನ ಅವ್ರು ಕೇಳಕತ್ತಾರೆ ಹೌದಿಲ್ಲ ಅವರ ಹೇಳೋದು ನಮ್ಮನ್ನ ಕೇಳ್ತಾರೆ ಅಂಬಲ್ಲಪ್ಪ ನೋಡು ಅವ್ರದ್ದು ಗತ್ತ ಎಂತದೈತಿ ಬಾಳ ಜಾಪದಲ್ಲ ಅವ್ರ ಹಳಿ ನಿಮ್ಮ ಗತ್ತ ನಮಗ್ ಎಂದೋ ಆಗ್ಯಾವ ಗೊತ್ತ ಗತ್ತ ಇವ್ರದ್ದು ನಮಗ್ ಗೊತ್ತ ಹೌದಿಲ್ಲ ಹೌದು ಹೌದ್ರಿಪ್ಪ ನೋಡಿಲಿ ಹೌದು ಯಾರು ಶ್ರೇಷ್ಠ ಅನ್ಕೊಂಡ್ರಿ ಯಾರು ಕಡಿಮೆ ಅನ್ಕೊಂಡ್ರಿ ನಿಮ್ಮ ಭಾವದೊಳಗ ಹೌದು ಗಣಪತಿ ಕಡಿಮೆ ಅಂತೇಳಿ ಅವನ ಬಿಟ್ಟಿಲ್ಲ ಹೌದ್ರಿಪ್ಪ ಶಿವ ಹೆಚ್ಚಿನ ಅವತ್ತು ನಾಮಸ್ಮರಣೆ ಮಾಡ್ಕೊಂಡಿಲ್ಲ ಹೌದು ನೀವೇ ಅರ್ಥ ಮಾಡ್ಕೋರಿ ಮಾಡ್ಕೊಂಡಾರಿಪ್ಪ ಅರ್ಥ ಜಗತ್ತಿನೊಳಗ ಹೌದು ಆ ಶಿವನಿಗೆ ಹುಟ್ಟಿ ಬಂದು ಮಗನಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಜಗತ್ತಿನೊಳಗ ನೀ ಪೂಜೆ ಹೊಂದು ಅಂತೇಳಿ ಏನ್ ಮಾಡ್ಯಾನ ಏನ್ ಮಾಡ್ಯಾರಪ್ಪ ಆಶೀರ್ವಾದ ಮಾಡಿಬಿಟ್ಟಣ ಶಿವ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದರಿಪ್ಪ ಗೊತ್ತಾಗಂತ ವಿಚಾರ ಅದಾರೆ ಹೌದಿಲ್ಲ ಹೌದು ಅವನಿಗೆ ಜಗತ್ತಿನೊಳಗ ನೀ ಶ್ರೇಷ್ಠತೆಯನ್ನು ಹೊಂದು ಯಾರನ್ನ ನಿನ್ನ ಪೂಜೆ ಮಾಡ್ಕೊತಾವ್ರ ಅವರ ಕಂಟಕವನ್ನ ಬದಿಗೆ ಮಾಡು ಹೌದು ಬೇಡಿದವರಿಗೆ ಬೇಕಾದವನ್ನು ಕೊಡು ಅಂತೇಳಿ ವರ ಕೊಟ್ಟಿರ್ತಕ್ಕಂಥ ಶಿವ ಏನು ಕಡಿಮೆನು ಹೌದು ಒಬ್ಬನಿಗೆ ಮಗನಿಗೆ ವರ ನೀಡಿದಾನಪ್ಪ ಅಂತಂದ್ರೆ ಅವ ಕಡಿಮೆನು ಹೌದ್ರಿಪ್ಪ ಅಂತವನಿಗೆ ವರ ಕೊಟ್ಟಾನ ನಮ್ಮಂತವರಿಗೆ ವರ ಕೊಡುದಿಲ್ಲೇನು ಹೌದು ಏನು ತಿಳಿದು ಈ ಮಾತು ನೀವು ಕೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ನಮಗ ಒಂದ್ ಸ್ವಲ್ಪ ದಿಗಲ್ ಹಿಡಿದತ್ತಿರೋದು ಇನ್ನ ನಾವು ಶಿವನಾಮ ಸ್ಮರಣೆ ಮಾಡಿವಲ್ಲ ಹೌದು ಅಷ್ಟರೊಳಗೆ ನಿಮ್ಮ ಒಂದು ಕೂಡ್ಸಾಲಿತ್ತಂದ್ರ ಹೆಣ್ಣಿಂದ ಏನಾರ ಸಂಪರ್ಕ ಬಂದಿತ್ತಂದ್ರ ಹೌದು ಯಾಕೆ ನೀವು ಹೆಣ್ಣು ಬೆಳ್ಸಕ್ ಬಂದರಿ ಬಂದಾರ್ಲೆಪ್ಪ ಏ ತಮಾನಿ ಗಂಡ ಹಾಡವ ಹೆಂಗ ಹಾಡಿಸಿದಿ ಹಾಡ ಹೌದು ಅದ್ರೊಳಗೆ ನಮ್ಮ ಒಂದು ಕೂಡ್ಸಾಲ ಐತಿ ಅಂತ ಹಿಡೀರಿ ಜಾಣ ಅಂದ್ರ ಅದು ಬರೋಬರ ಹೌದು ನೀವು ಶಾಣ್ಯಾರ ಒದಗಟ್ಟವ್ರ ಅಂತನ್ನ ಹೌದು ಮತ್ತೆ ಬಿಟ್ಟು ನಮ್ಮ ಅಪ್ಪಗಳಲ್ಲಿ ಬೇಕಾದ್ರೆ ನಾವು ನಮ್ಮ ಅಪ್ಪನ ಗಣಪತಿನ ಮಾಡ್ತೀವಿ ನಾಳೆ ಶಿವನ ಮಾಡ್ತೀವಿ ಇನ್ನೊಬ್ರು ಯಾರ್ದೋ ಮಾಡ್ತೀವಿ ಹೌದು ಹೌದ್ರಿಪ್ಪ ನಮ್ಮ ಅಪ್ಪನ ಪೂಜೆ ಮಾಡ್ಕೊಳಕ್ಕೆ ನಮ್ಮ ಅಪ್ಪನ ನಾಮಸ್ಮರಣೆ ಮಾಡಕ್ಕೆ ನಿಮ್ಮನ್ನ ಕೇಳುವಂತ ಹಕ್ಕು ನಮ್ಮದೇನಿಲ್ಲ ಎಲ್ಲ ಮತ್ತೆ ನಮ್ಮನ್ನ ಕೇಳಿದ್ರೆ ನಿಮ್ಮಲ್ಲಿ ಏನೈತಿ ಹೌದ್ರಿಪ್ಪ ಬರೋಬರ ಇದೇ ಮಾತು ನಿಮ್ಮ ಕೊಳ ಕಟ್ಟಿತು ನೋಡ್ನ ಹೌದು ಇವತ್ತು ಗಣಪತಿನ ಭಜನದವರು ಕೀರ್ತನದವರು ನಾಟಕ ಮಾಡೋರು ಡೋಲಿನ ಹಾಡಿಕೆಯವರು ಏನ್ ಮಾಡ್ತಾರೋ ಪೂಜೆ ಮಾಡ್ಕೋತಾರ ಅವನು ಯಾಕೆ ಬಿಟ್ರಿ ಅಂತ ನಮ್ಮನ್ನ ಕೇಳಕತ್ತೀರಿ ಕೇಳಕತ್ತಾರಿಪ್ಪ ಒಟ್ಟ ಭೂಮಿ ಮ್ಯಾಲ ಪ್ರಕೃತಿನ ಯಾವ ನಾಟಕದವ್ರು ಮಾಡ್ಯಾರ ಯಾವ ಭಜನದವ್ರು ಮಾಡ್ಯಾರ ಯಾವ ಕೀರ್ತನದವ್ರು ಮಾಡ್ಯಾರ ಬೇಕಿರ್ಲ ಹೌದಾ ಹೌದು ಯಾವ ಗಿಗಿ ಪದದವ್ರು ಮಾಡ್ಯಾರು ಯಾವ ಮಾರ್ಗದವ್ರು ಮಾಡ್ಯಾರು ಒಟ್ಟ ನೀವು ಹೆಣ್ಣು ಆಡೋರತ್ತ ಯಾಕೆ ಪ್ರಕೃತಿನ ಪೂಜೆ ಮಾಡ್ಕೊಳಕತ್ತರಿ ಯಾಕೆ ಮಾಡ್ಕೊಳಕತ್ತೀರಿ ಹಿಂದ ಮಾಗೇರ್ತತಿ ಈಗ ಆಗತ್ತೋ ಏನ ಭಜನದವ್ರು ಮಾಡ್ಯಾರತ್ತ ಮಾಡಿರು ಹೌದು ನಾಟಕದವ್ರು ಮಾಡ್ಯಾರತ್ತ ಮಾಡಿರು ನೀವು ಪ್ರಕೃತಿನ ಏನ ತಿಳಿದ ಪೂಜೆ ಮಾಡ್ಕೊಂಡ್ರಿ ಯಾಕೆ ಮಾಡ್ಕೊಂಡ್ರಿಪ್ಪ ಹಿಂದ ಗಣಪತಿದ ಮಾಡ್ಕೊತ ಬಂದಾರಲ್ಲ ನೀವ್ ಯಾಕೆ ಗಣಪತಿನ ಬಿಟ್ಟರಿ ಅವ್ಯಾಕೆ ಬಿಟ್ಟಾರ ಹೇಳ್ರಪ್ಪ ಏನು ಹೇಳುತ್ತ ಅವ್ರಿಗೆ ಸಾಕಾಗೈತಿ ಹೇಳಿ ಹೇಳಿ ಹಿಂದಕ್ಕೆ ಹೆಣ್ಣು ಹಾಡೋರಾಗ್ಲಿ ಗಂಡ ಹಾಡೋರಾಗ್ಲಿ ಮಾರ್ಗ ಹಾಡೋರಾಗ್ಲಿ ಎಲ್ಲರೂ ಗಣಪತಿದ ಮಾಡ್ತಾರ ಹೌದು ನೀವು ಪ್ರಕೃತಿದ ಏನು ತಿಳಿದು ಮಾಡ್ಕೊಂಡ್ರಿ ಈ ಭೂಮಿ ಮೇಲೆ ಅಕ್ಕಿದ ಯಾರು ಮಾಡಕತ್ತಾರ ಹೌದು ಹೌದು ಬೇಕಿರ್ಲಪ್ಪ ನಿಮ್ಮ ಮಾತಿದು ನಿಮ್ಮ ಕೊಳಾಗ ಹೌದು ಹೌದಿಲ್ಲ ನೋಡೋಣ ಈ ಮಾತಿಗೆ ಏನು ಮಾತಾಡ್ತಾರ ಮುಂದೆ ಕಾದು ನೋಡ್ಬೇಕಾಕತ್ತೆ ನೋಡೋಣಲ್ಲಪ್ಪ ಹೌದಿಲ್ಲ ಹೌದು ಇಲ್ಲೊಂದು ಮಾತು ಹೇಳ್ಯಾರವ್ರು ಏನಪ್ಪ ನಿಮ್ಮ ಅಪ್ಪ ಶಿವ ದೊಡ್ಡ ಮಕ್ಕಳ ಪೂಜೆ ಮಾಡ್ಕೊಂಡ್ರಿ ಹೌದು ಎಲ್ಲರಿಗೂ ಕಂಟಕ ಬಯಲು ಮಾಡುವಂತ ಶಿವನಿಗೆ ಕಂಟಕ ಬಂದತ್ತಿ ಶಿವನಿಗೆ ಕಂಟಕ ಬಂದತ್ತೆ ಅವ ಯಾರ ಬಲ್ಲಿ ಹೋಗಿ ಮಾಡ್ಕೊಂಡಾನ ಅಂತ ನಮ್ಮನ್ನ ಕೇಳಕತ್ತಾರ ಅವರು ನಮ್ಮನ್ನ ಕೇಳ್ತಾರ ಒಟ್ಟು ನಮ್ಮನ್ನ ಕೇಳ್ತಾರ ಅವ್ರ ಹೌದಿಲ್ಲ ಸಣ್ಣವ್ರು ಹೇಳಿದ್ರು ನಾವು ಹೇಳಿ ನೋಡಿಲ್ಲ ಹೌದ್ರಿ ಒಂದು ಮಾತು ಹೇಳ್ತೀನ ಏನಂತ ಜಗತ್ತಿನೊಳಗ ನೀ
BSc ನರ್ಸಿಂಗ್ ಓದಿ ಡಾಕ್ಟರ್ ಆಗು, MBBS ಓದಿ ಡಾಕ್ಟರ್ ಆಗು, ಹೌದು MD ಮಾಡಿ ದೊಡ್ಡ ಡಾಕ್ಟರ್ ಆಗು, ಹೌದು ಸಾವಿರಾರು ಪೇಷಂಟ್ ಗಳನ್ನ ಆರಾಮ ಮಾಡು, ಹೌದ್ರಿಪ್ಪ ಲಕ್ಷ ಪೇಷಂಟ್ ಗಳನ್ನ ಆಪರೇಷನ್ ಮಾಡಿ ಆರಾಮ ಮಾಡು. ಹೌದ್ರಿಪ್ಪ. ಆದ್ರೆ ಅದೇ ಡಾಕ್ಟರ್ಗೆ ಒಂದು ಅಂತ ಹುಣ್ಣ ಹುಟ್ಟಿತಪ್ಪ ಅಂತಂದ್ರೆ ಅವನ ಕೈಲಿ ಆಪರೇಷನ್ ಆಗಂಗಿಲ್ಲ, ಅದಕ್ಕೆ ಬೇರೆದವ್ರು ಬೇಕಾಕಾರ. ಬೇರೆದವ್ರು ಬೇಕಲ್ಲ ಮಾತು. ಹೌದಿಲ್ಲ? ಹೌದು ಬರಬರ್ ಹತ್ರ. ಹಂಗ ಹಿಂದೆ ನಮ್ಮ ಅಪ್ಪ ಶಿವನಿಗೆ ಸಂಕಷ್ಟ ಬಂದಾಗ, ಸಂಕಟ ಬಂದಾಗ ಯುದ್ಧ ನಡೆದಿತ್ತು, ಯುದ್ಧದೊಳಗೆ ದೈತ್ರು ಸೋಲದಾಗಿದ್ರು. ಹೌದು. ಅವಾಗ ನನ್ನಪ್ಪ ನಾರದ ಮುನಿ ಬಂದು ಹೇಳ್ತಾನ, ಏನಪ್ಪ ನೋಡು ಯುದ್ಧದೊಳಗ ದೈತ್ರ ಕಾಟ ಕೊಡಾಕತ್ತಾರು, ಕಾಟ ಕೊಡಾಕತ್ಯಾರ. ನಮ್ಮಂತವ್ರು ಬದುಕಬೇಕಾದ್ರೆ ದೈತ್ರ ಸಂಹಾರ ಆಗಬೇಕು, ದೈತ್ರ ಸಂಹಾರ ಆದಾಗ ಜಗತ್ತ ಉದ್ಧಾರ ಆಕತ್ತಿ. ಹೌದು. ಇವರು ನಮ್ಮಗ ಸೋಲವಾರಾಗ್ಯಾರ, ನಮ್ಮಿಂದ ಸಂಹಾರ ಆಗದಾಗ್ಯಾರು. ಹೌದ್ರಿಪ್ಪ. ಈ ಜಗತ್ತಿನೊಳಗೆ ಇಂಥ ಕಂಟಕವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಒಬ್ಬ ಮಗನ ತಯಾರು ಮಾಡಿದಿ. ಹೌದು. ಆ ಮಗನಿಗೆ ಸ್ವತಃ ನೀನೇ ಆಶೀರ್ವಾದ ಮಾಡಿದಿ. ಹೌದು. ಅವನನ್ನ ಪೂಜಾ ಮಾಡಿಕೊಂಡು ಬಂದು ಯುದ್ಧ ಪ್ರಾರಂಭ ಮಾಡಿದ್ವಿ. ಇವತ್ತಂದ್ರೆ ದೈತ್ಯ ಇಲ್ಲಿ ಮರ್ದನ ಹೊಂದುತ್ತಾನಂತೇಳಿ ಯಾರು ಶಿವನಿಗೆ, ನನ್ನಪ್ಪ ಪರಮಾತ್ಮನಿಗೆ ನಾರದ ಮುನಿಗಳು ಹೇಳಿದ್ರು. ಏನಪ್ಪ ಇದೇ ಮಾತನ್ನ ಏನಂತ ಕೇಳಿದ್ರ, ಜಗತ್ತಿನೊಳಗ ಕಂಟಕವನ್ನ ಬದಿಗೆ ಮಾಡ್ಲಿಕ್ಕೆ, ವೈರಿಗಳ ನಾಶ ಆಗ್ಲಿಕ್ಕೆ ಒಬ್ಬ ಮಗನನ್ನ ಹುಟ್ಟಿಸಿ ಆಶೀರ್ವಾದ ಮಾಡಿದಿಲ್ಲ, ಅವನ ಪೂಜಾ ಮಾಡ್ಕೊಂಡ ಅಂತ ಹೇಳಿದ್ರು. ಹೌದು. ಅವಾಗ ನನ್ನಪ್ಪ ಶಿವ ಆಗಿರ್ತಕ್ಕಂಥವ ನನ್ನಪ್ಪ ಗಣಪತಿನ ಪೂಜೆ ಮಾಡಿಕೊಂಡು ಹೋಗಿ ಆ ದೈತ್ಯನ ಸಂಹಾರ ಮಾಡ್ಯಾನ. ಅವಾಗ ಸುಖ ಶಾಂತಿ ನೆಮ್ಮದಿ ಸಿಕ್ಕತ್ತೀವಿ, ನಮ್ಮ ಅಪ್ಪನ ಪವಾಡ. ಮತ್ತೆ ಇದ್ರೊಳಗೆ ನಿಮಗೇನಾಯ್ತು ಕೋಣ? ಇವ್ರು ಬಂದಾರಿಗಳು ನಮ್ಮನ್ನ ಬ್ಯಾರೆ ಹಾದಿ ಹಿಡಿಸಬೇಕತ್ತ, ನಾವೇ ಹಿಡಿ ಹಂಗ ಹಾದಿ ಹೌದಿಲ್ಲ? ಶಿವ ಪುರಾಣ 3-4ನೇ ಭಾಗಿರ್ತಕ್ಕಂಥ ಪುರಾಣದೊಳಗೆ ಇದನ್ನ ಇತಿಹಾಸ ಬರೆದಿಟ್ಟಾರ. ನಮ್ಮ ಅಪ್ಪನ ನಾವು ಪೂಜೆ ಮಾಡ್ಕೊಂಡಿರಿ, ನಮ್ಮ ಅಪ್ಪ ಆಗಿರ್ತಕ್ಕಂಥವ ಅವನ ಮಗನಿಗೆ ಆಶೀರ್ವಾದ ಮಾಡಿದ್ದ, ಮಗನ ಪೂಜೆ ಮಾಡ್ಕೊಂಡು ಕಂಟಕ ಪರಿಹಾರ ಮಾಡೋಣ, ನಿಮ್ಮದು ಏನೋ ನಮಗೆ ಬೇಕಾಗಿಲ್ಲ. ಹೌದು ಹೌದಿಲ್ಲ? ಹೌದ್ರಿ. ಏನೋ ತಿಳಿದು ಈ ಮಾತು ಕೇಳಿದ್ರಿ ನೀವು ನನ್ನ? ಬೇಕಲ್ಲ ಮಾತಿಗೆ ಹೆಂಗ ನೋಡಿದ ಹೆಂಗ್ರಿಪ್ಪ? ನೋಡು, ನಮ್ಮದು ಏನಾರ ಹಾಡಿದೊಳಗೆ ನಿಮ್ದು ಹೆಣ್ಣಿಂದ ಸಂಪರ್ಕ ಆಗಿತ್ತಂದ್ರ, ಹೌದು, ಹೆಣ್ಣಿನಿಂದ ನಾವು ಉದ್ಧಾರ ಆಗಿವಂದ್ರ ನೀವು ಮಾತಾಡ್ಬೇಕಲ್ಲ. ಒಟ್ಟು ನಾವು ಮಾಡೋದ್ರೊಳಗೆ ನಿಮ್ದು ಏನೂ ಇಲ್ಲ ಇಲ್ಲಪ್ಪ ಕರೆಣದ ನೀವು ಹಾಡಿರಿ ನೋಡಿ. ಈಗ ಏನ್ ಹಾಡ್ರಿ? ಏನ್ರಿಪ್ಪ ಅದು? ಸೂರಿಲ್ಲ, ಚಂದ್ರ ಇಲ್ಲ, ಗಾಳಿಲ್ಲ, ಬೆಳಕಿಲ್ಲ, ಕತ್ಲಿಲ್ಲ, ಹೌದು, ಮೂಲಿಲ್ಲ, ಮಾಡಿಲ್ಲ, ಸರ್ವ ಎಲ್ಲ ಶೂನ್ಯ ಆಗಿತ್ತು. ಹೌದು. ಶೂನ್ಯದೊಳಗ ಆದಿ ಒಳಗ ಆದಿ ಒಳಗ ಪ್ರಕೃತಿ ದಾಳು ಅಂತ ಹಾಡಿದ್ರಿ ನೀವು. ಹಾಡ್ಯಾರಿಪ್ಪ. ಹಿಂಗ ಹಾಡಿಲ್ಲ ಮತ್ತೆ ಹಿಂಗ ಹಾಡ್ಯಾರಿ. ತಗಿನಿ ಗಲ್ಲಕ್ಕೆ ಹೆಚ್ಚಬೇಡ ಮುದುಕಿ. ಅವ್ರ ಏನ್ ಹೇಳೋದಪ್ಪ? ಹಿಂಗ ಹಾಡಿನಿ. ಆದಿ ಒಳಗ ಪ್ರಕೃತಿ ದಾಳ ಹಾಡಿ ಹಾಡ್ಯಾರಲ್ಲ. ಒಟ್ಟ ಆದಿಗೆ ನಮ್ಮ ಅಪ್ಪ ಬ್ರಹ್ಮದೇವರ ಆಚಾಗಿ 10 ಪುರಾಣ ಕೊಟ್ಟು ಹೋಗೋಣ. ಶಬಾಷ್ ಹುಲಿಯೋ. ನಿಂದೇನ ತಿಂಡಿ ಕಲ್ಲು ಎಲ್ಲಿ ನೋಡಿ ಹಂಗ ಯಾವಾರ ಅಂದಿಸ್ಬೇಡ್ರಿ. ಒಟ್ಟ ಆದಿ ಒಳಗೆ ನೀ ಹೇಳ ಆದಿಗೆ ನನ್ನ ಅಪ್ಪ ಬ್ರಹ್ಮದೇವರ ಆಚಾಗ್ಯನು, ಆದಿಕ್ಕಿಂತ ಮೊದಲು ಅನಾದಿ ಅನಾದಿ ಒಳಗೆ ನಿಮ್ಮ ಹೋಗಿತ್ತು ಅಂದ್ರೆ ಹೇಳ. ಗೊತ್ತದ ತಗದಾರ ಸಕಲ ಕಾಲದಿ ನನ್ನ ಬಂದಿಲ್ಲ. ಮನ್ಯಾಗ ಹಿಂಗ ಮಾಡ್ತಾರಲ್ಲ, ಹಿಂಗ ಗೊತ್ತಿರ್ತಾರ, ಇಲ್ಲಿ ಹಂಗ ಮಾಡ್ತಾರ್ರಿ ಮನ್ಯಾಗ ಹಿಂಗ. ದೊಡ್ಡ ನಾವ್ ಧಮಕಿ ಮಾಡತ್ತಿಲ್ಲ. ಹೌದ್ರಿಪ್ಪ. ಅವ್ರ ಹಿರಿಯರದಾರ ಅವ್ರನ್ನ ಕೆಣಕಬೇಕು ನಾವು. ಕೆಳಗೆ ಬರಲ್ಲ, ಕೆಣಕದಾಗ ಸ್ವಲ್ಪ ಏರಾಟ ಹುಡುಕಂತ ಹಿರಿಯರು ಏನ್ ಮಾಡ್ತಾರ ಗೊತ್ತಿದ್ದೇನೆ? ಏನಂತಾರಿಪ್ಪ? ನಮ್ಮೂರಾಗ ಒಂದ್ 4-5 ಮಂದಿ ಏನಾರ ಕೇಳಕ್ ಹೋದ್ರೆ ಮುಚ್ಚಿ ಎಲ್ಲ ಕಿಸಾಗದಾವತ್ ಇಟ್ಕೊಂಡ್ ಹೋಗ್ತಾರ, ಅದಕ್ಕೆ ಇವ್ರನ್ನ ಬಿಡಂಗಿಲ್ಲ ನಾವು. ಹೌದೌದ್ರಿ. ಕಿಸಾಗ ಇಟ್ಕೊಂಡ್ ಬಿಡಂಗಿಲ್ಲ ಇವತ್ತ. ಹೌದು, ದೈವಕ್ಕೂ ಗೊತ್ತಾಗ್ಬೇಕು, ನಮಗೂ ಗೊತ್ತಾಗ್ಬೇಕಲ್ಲ. ಎಲ್ಲ ಗಟ್ ತಿಳಿಬೇಕು. ಆದಿ ಒಳಗೆ ಪ್ರಕೃತಿ ಅಂದರೆ ಅದು ಆದಿ ಒಳಗಾಯ್ತು. ಹೌದು. ಒಟ್ಟ ನಮ್ಮಪ್ಪ ಆದಿಗೆ ಆಚಾಗ್ಯಾನ ಬ್ರಹ್ಮದೇವರ. ಹೌದು. ಒಟ್ಟ ಆದಿಗೆ ನಮ್ಮಕ್ಕೆ 5 ಆಳತ್ತು ಕೊಟ್ಟ ನೀವು ಹೆಚ್ಚೋಗು. ಶಬಾಷ್ ಹುಲಿಯೋ. ಉದಗಟ್ಟಿ ಊರಾಗ ನೀವು ಹೆಚ್ಚು ಹೆಣ್ಣು ಬೆಳ್ಸಾಕ. ಇನ್ಕತ್ತಾರ ಹೆಣ್ಣು ಬೆಳೆಸಾರಿ. ಕೈಯಾಗ ಬೆಳೆದಾರಿ. ಹೌದು, ಕೆಟ್ಟೋ ಬೆಳೆಸಾರಿ. ಇವತ್ತು ಉದಗಟ್ಟಿ ಊರಾಗ ನೀವು ಬೆಳೆದು ಹೋಗ್ಬೇಕಾದ್ರೆ ಆದಿಗೆ ನಮ್ಮಕ್ಕೆ 5 ಅಳತ್ತು ಕೊಡ್ಬೇಕು ಪುರಾಣ. ಶಬಾಷ್ ಅಂದ್ರೆ ನೀವು ಹೆಣ್ಣು ಬೆಳೆಸವ್ರ. ಶಬಾಷ್. ಬಾಳ್ ಕಾಡಾರಲ್ಲ ನೀವು. ಹೌದಿಲ್ಲ? ಏರ್ಲಿ ಕಾದು ನೋಡ್ಬೇಕು ನಾವು. ಎಲ್ಲ ತೆಗಿರೋಣ. ಮತ್ತೆ ಎಷ್ಟು ಸ್ಟಾಕ್ ಇಟ್ಟಾರಿ ಇವತ್ತೆಲ್ಲ ಹೊರಗೆ. ಎಷ್ಟು ಓದ್ಯಾರಿ, ಎಷ್ಟು ಐತ್ ನೋಡ. ಇವತ್ತೆಲ್ಲ ಬೀಚ್ ಹೇಳ್ಬಿಡುದು ಇವತ್ತು ದೈವಕ್ಕ. ಆಯ್ತ್ರಿಪ್ಪ. ಇದು ನೀವು ಹಾಡಿರ್ತಕ್ಕಂಥ ಹಾಡಿನೊಳಗೆ ನಮ್ಮದು ಹಿಂದೆ ಐತಲ್ಲಿ ಆಯ್ತ್ರಲ್ಲ. ಅದಕ್ಕೆ ನಾವು ಹೇಳಿವಿ ಏನತ್ತ? ನಾವಿಟ್ಟಿರ್ತಕ್ಕಂಥ ಸುಣ್ಣಿದ ಪದ್ಯದಕ್ಕಿಂತ ಮೊದಲ. ಹೌದು, ನಾ ಶೂನ್ಯ ಹಾಡೇನಿ. ಹೇಳ್ತಿರ್ಲ. ಆ ಸುಣ್ಣಿಗೆ ಅಂದ್ರೆ ಗಂಡ ಅಂದ್ರೆ ಬಹಳ ಶ್ರೇಷ್ಠ, ಗಂಡ ಮಗ ಅಂದ್ರೆ ಬಹಳ ಹೆಚ್ಚಿನವ. ನೋಡಿ, ಈ ಪಾಳದೊಳಗೆ ದೈಶಕ್ತಿನ ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ
ಹೆಚ್ಚಿನವ. ಹೆಚ್ಚಿನವ್ರಿಪ್ಪ. ಯಾಕಂತ ಕೇಳು. ಹೌದು ಯಾಕ್ರಿಪ್ಪ? ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಹೇಳಲ್ಲ ಮಾತ. ಏನಂತ? ಏನ್ ಹೇಳಲು? ಏನಂತ? ನನ್ನನ್ನ ಹರಿದಿರ್ತಕ್ಕಂತ ತಂದೆ ತಾಯಿ ಕಿತ್ತ, ಬಂಧು ಬಳಗ ಕಿತ್ತ, ಆಸ್ತಿ ಅಂತಸ್ತು ಕಿತ್ತ, ರೊಕ್ಕ ರೂಪಾಯಿ ಕಿತ್ತ, ಹೌದು ಬೆಳ್ಳಿ ಬಂಗಾರ ಕಿತ್ತ, ಒಡ ಹುಟ್ಟಿದ ಅಣ್ಣತಮ್ಮರ ಕಿತ್ತನು. ಹೌದು ಹೊಟ್ಟಿಲ ಹುಟ್ಟುವಂತ ಗಂಡ ಮಗ ಹೆಚ್ಚ. ಹೌದು ಇಂಥವರು 100 ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಮಾಡ್ಕೊಂಡಿರುವಂತ ಗಂಡ ಹೆಚ್ಚ ಅಂತ ಹೇಳ ನೋಡು. ಮಗನಿನ ಪಾಳಕ್ಕೆ ತಗೊಂಡು ಬರ್ಬೇಕ. ಹೌದು ಹೆಂಗ್ ಬರ್ಬೇಕಿರಲ್ಲ ಸರಿಯಾಗಿ ಒಟ್ಟ ಮಾಡ್ಕೊಂಡಿರ್ತಕ್ಕಂತ ಹೇತೆ ಹೆಚ್ಚ ಅಂದಾನ ಅನ್ನುವಂಗ ಕೊಟ್ಟ ನೀವು ಹೆಚ್ಚ. ಹೌದು ಮತ್ತೆ ಎತ್ತಕ ಬಿಟ್ರೆ ನೀವು ಹೆಚ್ಚ ಅಲ್ಲ, ನಿಮ್ಮನ್ನ ಹುಚ್ಚಿಡಿಸ್ಬಿಡ್ತೀವಿ ನಾವು. ಹೆಂಗ್ರಿಪ್ಪ? ಹೌದಿಲ್ಲ? ಹೌದು ಹೌದು ನೋಡಿ ಇಲ್ಲಿ ಮಾತ ಏನಾಯ್ತು? ಹೆಂಗೈತೆ? ಹೆಂಗ್ರಿಪ್ಪ? ಮಾಡ್ಕೊಂಡಿರುವಂತ ಗಂಡ ಹೆಚ್ಚ ಅಂತ ಪುರಾಣ ಹೇಳಕತ್ತದ. ಹೇಳ್ಬೇಕ್ರಲ್ಲ ಪ್ರಾಣ ಎತ್ರ ಸಂಬಂಧ ಹೆಚ್ಚ. ಎದ್ರ ಸಂಬಂಧ ಬೇಕಿರಲ್ಲ ಕಾರಣ. ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಗಂಡ ಆಗಿರ್ತಕ್ಕಂಥವ ಹಣಿ ಮೇಲೆ ಕುಂಕುಮ ಕೊಟ್ಟಾನ, ಕೊರಳಾಗ ತಾಳಿ ಕೊಟ್ಟಾನ, ಕಾಲಾಗ ಕಾಲುಂಗುರ ಕೊಟ್ಟಾನ, ಹೌದು ಕೈಯಾಗ ಹಸಿರು ಬಳಿ ಇಡಿಸ್ಯಾನ. ವಿಷಯನ್ರಿಪ್ಪ. ಹೌದಿಲ್ಲ? ಹೌದಲ್ಲ. ಈ ಕಾರಣಕ್ಕಾಗಿ 18 ಪುರಾಣದಾಗ ಬರ್ದಾರು ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಹೇತಿ ಪಾಲಿಗೆ ದೇವರ ಅಂತ ಹೇಳಿ ಬರ್ದಾರ. ಹೌದ್ರಿಪ್ಪ. ಹೌದು. ಗಂಡನೇ ಬ್ರಹ್ಮ, ಗಂಡನೇ ಶಿವ, ಗಂಡನೇ ವಿಷ್ಣು, ಗಂಡನೇ ಪರಮಾತ್ಮ. ಹೌದು. ಹೆಣ್ಣು ಮಕ್ಕಳಿಗೆ ಕಲ್ಲು ದೇವರು ದೇವರಲ್ಲ, ಮುಳ್ಳು ದೇವರು ದೇವರಲ್ಲ. ಹೌದು. ತವರು ಮಣಿ ದೇವರು ದೇವರಲ್ಲ. ಮಾಡ್ಕೊಂಡು ಗಂಡನ ಹೊರತು ನಿಮಗೆ ಯಾವ ದೇವರು ಇಲ್ಲ ಅಂತ ಹೇಳಿ ಪುರಾಣದಾಗ ಬರ್ದಾರ. ಹೌದು ಮಾಡ್ಕೊಂಡ ಗಂಡನ ದೇವರು. ಅದಕ್ಕೆ ನಾ ಏನ್ ಹೇಳಕತ್ತೇನೆ, ಗಂಡ ಮಗ ಅಂದ್ರೆ ಹೆಚ್ಚ, ಮಾಡ್ಕೊಂಡಿರುವಂತ ಗಂಡ ಅಂದ್ರೆ ಹೆಚ್ಚ. ಹೌದು ಬರೋಬರ್ ಇದ್ರಲ್ಲ. ಹೌದಿಲ್ಲ? ಆಯ್ತ್ರಿಪ್ಪ. ಮುಂದಿನ ಪಾಲಕ್ಕೆ ಬಂದ ಏನ್ ಮಾಡಿದ್ರ ಅವ್ರಿಗೆ? ಹೇತಿ ಹೆಚ್ಚ, ಹೇತಿ ನಡಗಂಬ, ಹೇತಿ ಮನಿ ಸಾರಥಿ ಹೆಂಗ್ ನಡೆಯಂಗಿಲ್ಲ. ಹೆಂಗ್ ನಡೆಯಂಗಿಲ್ಲ ನಾಗೆಲ್ಲ ಹೇಳ್ಕೊತಂತ್ರ. ನನ್ನ ಮುಂದೆ ಹೆಂಗ್ ಹೇಳ್ಬೇಕು? ಹೆಂಗ್ರಿಪ್ಪ? ಒಟ್ಟ ನಾ ಹೆಂಗ ಹೇಳೋಣ, ಮಾಡ್ಕೊಂಡಿರ್ತಕ್ಕಂಥ ಗಂಡಂದ್ರ ಬ್ರಹ್ಮ, ಮಾಡ್ಕೊಂಡಿರ್ತಕ್ಕಂಥ ಗಂಡಂದ್ರ ಶಿವ, ಹೌದು ಮಾಡ್ಕೊಂಡಿರ್ತಕ್ಕಂಥ ಗಂಡಂದ್ರ ವಿಷ್ಣು, ಗಂಡನೇ ದೇವರ. ಗಂಡಗೆ ಗುರು ಅಂದಾರು, ಹೇತಿಗೆ ಯಾನ್ ಅಂದಾರು. ಬೇಕ ಗುರು ಅಂತ. ಹೌದಿಲ್ಲ? ಹೌದು ಬರೋಬರು. ಹೆಂಗ? ಹುಟ್ಟಿದಾಗ ಮಗನಿಗೆ ದೇವರಂದಾರು, ಹುಟ್ಟಿದ ಮಕ್ಕಳು ಸಣ್ಣ ಮಕ್ಕಳು ದೇವರ ಸಮ ಅಂದಾರು. ಅಂದಾರಲ್ಲಪ್ಪ. ಹೌದಿಲ್ಲ? ಮಾಡ್ಕೊಂಡ ಬಳಕ ಗಂಡ ದೇವರಾಗ್ಯಾನು ಅಂದಾರ್ಲ. ಮಕ್ಕಳು ಹುಟ್ಟಿದ ಬಳಕ ತಂದೆಗೆ ದೇವರಂದಾರು. ಅಂದಾರಿಪ್ಪ ದೇವ್ರು ಅಂದಾರ್ಲ. ಅಜ್ಜಾದ ಬಳಕ ಹಿರಿಯರು ದೇವರ ಸಮಾನ ತಂದಾರು. ಅಂದಾರಿಪ್ಪ. ತಂದೆ ತಾಯಿಗಳು ದೇವರಂದಾರು. ಹೌದು. ಹೆಂಡತಿಗೆ ಏನಂದಾರ? ಗುರು ಅಂದಾರೋ ಏನ ದೇವರಂದಾರು. ಇದಷ್ಟ ನಮಗ ವಿಷಯ ರೀ. ಒಟ್ಟ ಗುರು ಅನ್ನುವಂಗ ದೇವ್ರ ಅನ್ನುವಂಗ ನೀವು ಸೇರ ಹೆಂಡತಂದ್ರ ಗಂಡಗ ದೇವರ, ಹೆಂಡತಂದ್ರ ಗಂಡ ಗುರು ಅಂತ ಕೊಟ್ಟಿಪ್ಪ ಅಂತಂದ್ರ ಹೌದು ಮುದುಗಟ್ಟಿ ಊರವ್ರು ಹೆಣ್ಣು ಬೆಳೆಸಾಕಿ ಹೆಚ್ಚು ಅಂತೇಳಿ ನಾಡು ತುಂಬಾ ಹೇಳ್ಕೊತ ಇರ್ತೀವಿ. ಹೌದು ಹುಲಿ. ಮತ್ತೆ ಇವಕ್ಕೆ ಸೇರ ತೋಡಿ ಕೊಡಲಿಲ್ಲಪ್ಪ ಅಂತಂದ್ರೆ ನೀವ್ ಏನ್ ಹಾಕಿರಿ ಅನ್ನೋದು ನೀವ ತಿಳ್ಕೊರಿ. ತಿಳ್ಕೊಂಡಾರ್ರಿ. ಈ ಮಾತಿಗೆ ತೋಡಿಬೇಕು ನಂಗ. ಹೌದು ಏನಂತ? ಗಂಡಂದ್ರ ದೇವರ, ಗಂಡಂದ್ರ ಗುರು ಅಂತ ನಾ ಹೇಳೇನೆ. ಹೌದು. ಹೆಂಡತಿಗೆ ಏನಂದಾರು? ಹೇಳ್ತಾರೆ. ಮತ್ತ ಪರಮಾತ್ಮನ ಪಾಲಿಗೆ ದೇವರಿಗಳು. ಹೌದು. ಬ್ರಹ್ಮದಾಗ್ಯಾಳು. ಹಿಂಗ ಒಬ್ಬರಿಗೆ ಅಲ್ಲ. ಹೌದು. ಈ ಗಂಡಿನ ಕುಲಕ್ಕೆ ಸಂಬಂಧ ಪಡ್ಬೇಕು. ನಾವು ನೀವು ಮಾತಾಡಿದ್ರ ಇಡೀ ಹೆಣ್ಣು ಮಕ್ಕಳ ಕುಲಕ್ಕೆ ಸಂಬಂಧಪಟ್ಟಿರ್ಬೇಕು. ಅಂತ ವಿಷಯ ಇಲ್ಲಿ ಉದಗಟ್ಟಿ ಊರಾಗ ಉದ್ದವನ ಗುಡಿಯಾಗ ಮಾತಾಡ್ಬೇಕು. ಹೌದಿಲ್ಲ? ಈ ಪಳೆದೊಳಗೆ ಮಾಡ್ಕೊಂಡಿರ್ತಕ್ಕಂಥ ಗಂಡ ಅಂದ್ರೆ ಹೆಚ್ಚಿನ ಅವತ್ತು ಹೇಳಿದ್ರೆ ಹೌದು. ಇದಕ್ಕೆ ತೋಡಿ ಸೇರ ಕೊಟ್ಟುಕೊಂಡು ಗಂಡಗೆ ಸಮ ಹೇತಿನ ತಂದಿಟ್ರಪ್ಪ ಅಂತಂದ್ರ ಗಂಡ ಹೇತಿ ಕೂಡಿ ಮಕ್ಕಳ ಹರಿದ್ರ ಹೌದು. ತಂದೆ ತಾಯಿ ಕರು ಮುಂದಿನ ಪಾಲದಾಗಿನ ತಂದೆ ಹೆಚ್ಚ, ತಾಯಿ ಹೆಚ್ಚು ವಾದ ಉದ್ದವನ ಗುಡಿಯಾಗ ಆಗ್ತದ. ಆಯ್ತ್ರಿಪ್ಪ. ಇನ್ನು ಹೆಂಗಪ್ಪ ಅಂತ ಕೇಳಿದ್ರೆ ಈ ಕಡೆ ಬರ್ಬೇಕಾಗ್ಯದ. ಹೆಂಗ? ಹೌದು. ಹೋದ ಪಾಳಿಯೊಳಗ ಸುಣ್ಣಿದೊಳಗೆ ನನ್ನಪ್ಪ ಪರಮಾತ್ಮನ ನಾಮವನ್ನಿಟ್ಟಿವಿ. ಅತ್ತಿವ್ರಲ್ಲ ಅವನಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥವ್ರು 3 ಮಂದಿ ಹುಟ್ಟಿ ಬಂದಾರು. ಹುಟ್ಟಿ ಬಂದಿರ್ತಕ್ಕಂಥ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಮೊಟ್ಟ ಮೊದಲ ನೀರನ್ನ ಹುಟ್ಟಿಸಿ, ಹೌದು ನೀರನ್ನ ಹುಟ್ಟಿಸಿ ನೀರಿನ ಒಳಗೆ ತನ್ನದೇ ಆದ ವೀರ್ಯ ಬಿಟ್ಟು 1000 ವರ್ಷಗಟ್ಟಲೆ ಅಂಡ ರೂಪವಾಗಿ ಬೆಳೀತು. ಹೌದು. ಅಂಡ ರೂಪದೊಳಗ ಬ್ರಹ್ಮದೇವರ ಪ್ರವೇಶಗೊಂಡು ಹೌದ್ರಿಪ್ಪ ಅಂಡವನ್ನು ಒಡೆದ 3 ಭಾಗ ಮಾಡಿ ಭೂಮಿ, ಆಕಾಶ, ಸ್ವರ್ಗ ಅಂತಕ್ಕಂಥದ್ದು ಹುಟ್ಟಿಸಿಬಿಟ್ಟ. ಹುಟ್ಟಿಸಿಬಿಟ್ಟ ಅಂದ್ರಲ್ಲಿಪ್ಪ. ಬ್ರಹ್ಮದೇವರಿಂದ ಹುಟ್ಟಿದ ಕಾರಣಕ್ಕಾಗಿ ಇದಕ್ಕೆ ಬ್ರಹ್ಮಾಂಡ ತಿಳ್ಕರ್ದ್ರು. ಬ್ರಹ್ಮಾಂಡ ಅಂತ ಹೇಳಿ ಕರ್ದಾರಿಪ್ಪ. ಹೌದಿಲ್ಲ? ಹೌದು. ಅವರು ಹೇಳ್ಯಾರು ಏವತ್ರಿಪ್ಪ ಅವರವ ಪ್ರಕೃತಿ ದಾಳತ್ತ ಸತ್ವ ರಜೋ ತಮ ಅಂತಕ್ಕಂಥ 3 ಗುಣ ಹುಟ್ಟಿಸಿದ್ರತ್ತ. ರಜೋತಮ ಮತ್ತ ಪ್ರಕೃತಿ ದೇವಿಯಿಂದ ಬ್ರಹ್ಮಾಂಡ ಸೃಷ್ಟಿ ಲಯ ಸ್ಥಿತಿ ಮಾಡ್ತಾರ ಹೇಳಿದ್ರು ಅವರು. ಹೇಳ್ಯಾರಿಪ್ಪ. ನಿಮ್ಮಲ್ಲ ಪ್ರಕೃತಿ ದೇವಿ ಸೃಷ್ಟಿ ಮಾಡಕ್ಕಿದ್ರೆ ಈ ಭೂಮಿಗೆ ಪ್ರಕೃತಿ ಅಂಡತ್ತು ಯಾಕೆ ಹೆಸರು ಬರಲಿಲ್ಲ? ಯಾಕೆ ಹೆಸರು ಬರಲಿಲ್ಲ?
ಬ್ರಹ್ಮಾಂಡ ಲತ್ತಿ ಯಾಕೆ ಬತ್ತು? ಹೌದು ಇದು ನಮ್ಮ ಅಪ್ಪನಿಂದ ತಯಾರಾಗೈತಿ, ಅದಕ್ಕೆ ಬ್ರಹ್ಮಾಂಡ ಅಂದಾರು. ಅಂದಾರಪ್ಪ. ನಿಮ್ಮ ಅವನಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಎಲ್ಲೈತಿ? ಹೇಳ್ತಾರಪ್ಪ. ಅದು ಯಾವ ರೂಪದಾಗ ಐತಿ? ಹೌದಿಲ್ಲ? ಆಯ್ತ್ರಿ. ಬಹಳಷ್ಟು ಮಾತಾಡಿದ ಈ ಕೊಂಚಾಗುವಂತ ಮಾತಿಲ್ಲ, ಟೈಮ್ ಬಾಳ ಹೋಗ್ಯದ. ಸ್ವಾಟಗಜ್ಞಾಗ ಇನ್ನು ಯಥಾ ಪ್ರಕಾರ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಸರಿಜೋಡಿ ಕಲಾವಂತರು ಹೇಳಿದ್ರು. ಅವರು ಏನತ್ತ ಏನ್ ಹೇಳ್ಯಾರಪ್ಪ ಅಂದ್ರ, ಏನಪ್ಪ ಒಟ್ಟ ನೀವು ಬೇಕಾದ ಮಾತಾಡ್ರಿ, ಬೇಕಾದ ಹಾಡ್ರಿ, ಹೌದು ಹೆಣ್ಣು ಮಕ್ಕಳಂದ್ರೆ ಹೆಚ್ಚಿನವ್ರದಾರು, ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಯಾರ ಅವರು. ಹೇಳ್ಯಾರಿಪ್ಪ. ಹೌದಿಲ್ಲ? ಹೌದು. ನೀವು ಹೆಣ್ಣು ಹೆಚ್ಚು ಮಾಡೋರಲ್ಲ, ನಮ್ಮ ಕೈಯಾಗ ಸಿಕ್ಕ ಏನ್ ನೋಡೋಣ, ಕಾದು ನೋಡೋಣ ಬಹಳಷ್ಟು ಒಮ್ಮೆ ಸಾಕ್ ಅಟ್ಟಯಪ್ಪ. ಹೌದಿಲ್ಲ? ಒಮ್ಮೆ ಬೇಡ್ರಿ. ದೊಡ್ಡ ಕಲಾವಿದರದಾರಿ, ಏನೇನು ಮಾತಾಡ್ತೀರಿ, ಏನೇನು ಹಾಡ್ತೀರಿ, ಮುಂದಿನ ಪಾಳಕ್ಕೆ ಯಥಾ ಪ್ರಕಾರ ಪಾಳೆ ಮುಂದೆ ಜಗುದದ. ಹೌದ್ರಿ. ಏನು ಎರಡು ಮಾತು ಕೇಳಿ ಎರಡು ಮಾತಿಗೆ ತೋಡಿ ಕೊಡ್ತಾರಂತಕ್ಕಂಥ ಭರವಸೆ ಐತಿ. ಐತ್ರಲ್ಲ. ಹೌದಿಲ್ಲ? ಆಯ್ತು. ಗಂಡಗ ಗುರು ಅಂದಾರ, ಗಂಡಗ ದೇವರಂದಾರ, ಅಂದಾರಪ್ಪ. ಹೆಂಡತಿಗೆ ಏನ್ ಅಂದಾರು ಅನ್ನುವಂಥದ್ದು ದೈವಕ್ಕೆ ಹೇಳಿ ಅನ್ನುವಂತ ಮಾತನ್ನಿಟ್ಟು, ಹೌದು, ಸರಿಜೋಡಿ ಕಲಾವಂತರಿಗೆ ಹೆಂಗಪ್ಪ ಅಂತ ಕೇಳಿದ್ರೆ, ಗಂಡ ಯಾವ್ಯಾವ ರೂಪದೊಳಗೆ ಹೆಂಡತಿಗೆ ಆಶ್ರಯಾಗಿ ನಿಲ್ಲುತ್ತಾನ. ಹೌದು. ಯಾಕಪ್ಪ ಅಂತಂದ್ರೆ 18 ಪುರಾಣದಾಗ ಬರ್ದಾರು. ಏನಂತ ಬರ್ದಾರು? ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ರೊಕ್ಕ ಕೊಡ್ಬೇಕಾದ್ರೆ ಲೆಕ್ಕ ಹಾಕಿ ಕೊಡ್ತಾರು. ಹೌದು. ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಕ್ಕಳು ರೊಕ್ಕ ಕೊಡ್ಬೇಕಾದ್ರೆ ಲೆಕ್ಕ ಹಾಕಿ ಎಣಿಸಿ ಕೊಡ್ತಾರು. ಹೌದು ಹೌದ್ರಿ. ಹುಟ್ಟಿದ ಅಣ್ಣತಮ್ಮರು ಕೊಡ್ಬೇಕಾದ್ರೆ ವಿಚಾರ ಮಾಡಿ ಕೊಡ್ತಾರು. ಮಾಡ್ಕೊಂಡಿರ್ತಕ್ಕಂಥ ಗಂಡ ಮಾತ್ರ ನಿಮಗೆ ಸಾಕಾಗುವಂತ ಸುಖ ಬೇಕಾದಷ್ಟು ರೊಕ್ಕ. ಹೌದು, ಗಂಡ ಮಾತ್ರ ಕೊಟ್ಟಾನ ಅಂತ ಗಂಡನ ಪೂಜೆ ಮಾಡ್ಕೋರಿ. ಹೌದು. ಯಾವ ಹೆಣ್ಣು ಮಗಳ ಪತಿ ಪಾದವನ್ನು ತೊಳೆದು ಪಾದೋದಕವನ್ನ ಕುಡಿತಾಳು, ನೀರ ಪತಿನೇ ಪರಮಾತ್ಮ ಅಂತೇಳಿ ಸೇವಾ ಮಾಡ್ತಾಳು. ಹೌದು, ಅಂತ ಹೆಣ್ಣು ಮಕ್ಕಳ ಜನ್ಮಕ್ಕೆ ಮುಕ್ತಿ ಐತಿ ಅಂತೇಳಿ 18 ಪುರಾಣದಾಗ ಬರ್ದಾರ್ಲೆಪ್ಪ. ಹೌದಿಲ್ಲ? ನಾ ಏನ್ ಹೇಳೇನಿ, ಗಂಡ ಮಗ ಹುಟ್ಟೋದ್ರಿಂದ ತಂದೆ ತಾಯಿ ಜನ್ಮಕ್ಕೆ ಮುಕ್ತಿ. ಹೌದು. ಗಂಡನಿಂದ ಹೆತ್ತಿ ಜನ್ಮಕ್ಕೆ ಮುಕ್ತಿ. ಹೌದು, ಮುಕ್ತಿ. ಮುಂದಿನ ಕಾಲಕ್ಕೆ ಕೇಳಿದ್ರೆ ಅಪ್ಪನಿಂದ ಯಾರಿಗೆ ಮುಕ್ತಿ ಸಿಕ್ಕದ, ಅಜ್ಜನಿಂದ ಯಾರಿಗೆ ಮುಕ್ತಿ ಸಿಕ್ಕದ. ಹೌದು. ಹೌದಿಲ್ಲ? ಜಗತ್ತಿನೊಳಗಿರ್ತಕ್ಕಂತ ಪರಮಾತ್ಮ ಎಲ್ಲರಿಗೂ ಹೆಂಗ ಮುಕ್ತಿ ಕೊಡ್ತಾನ. ಹೌದು, ವಿಚಾರಗಳನ್ನು ಹೇಳದೈತಿ. ಆಯ್ತ್ರಿಪ್ಪ. ಹೌದಿಲ್ಲ? ಮುಂದಿನ ಪಾಳಕ್ಕೆ ಹೆಂಗ ಬರ್ತಾರೆ, ಏನೇನು ಹಾಡ್ತಾರ, ಏನ್ ಮಾತಾಡ್ತಾರ ನೋಡ್ರಿ. ಕಾದು ನೋಡಿ ಸಡ್ಡು ಹೊಡಿನತ್ತ. ಆಯ್ತ್ರಿಪ್ಪ, ನೋಡ್ರಿ.